प्रभाष्य प्रणेतारो वेदान्ताब्ज प्रभाकरो वन्दे परस्परात्मानो बादरायण शंकरो बादरायण शंकरो। गुरवे सर्वलोकानां भिषजे भवरोगिणां निधये सर्वविद्यानां सच्चिदानन्दते नमः। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम्। वन्दे तं सच्चिदानन्दं यतिवर्यं महामतिम् वेद वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। तदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पादमहासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। मुमुक्ष साधकರು ವೇದಾಂತ ಚಿಂತಕರು ವೇದಾಂತಿಗಳು ಸದ್ಗುರು ಭಕ್ತರು ಅಧ್ಯಾಸ ಭಾಷ್ಯ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ದ್ವಿತೀಯ ತಿಥಿ ಬಿದಿಗೆ ವಾರ ಶನಿವಾರ 2025 ಇಸ್ವಿ ನವೆಂಬರ್ ಮಾಹೆಯಲ್ಲಿ 22ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ಅಧ್ಯಾಸ ಭಾಷ್ಯ ಪ್ರವಚನ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭ ಮಾಡೋಣ. ಓಂ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಸುಗಮ ಕನ್ನಡದ ಗ್ರಂಥದಲ್ಲಿ 148ನೇ ಪುಟ 4ನೇ ಪಂಕ್ತಿಯನ್ನು ಓದ್ತಾ ಇದ್ದೆ, ನೋಡ್ಕೊಳ್ಳಿ. ನಹಿ
ಆತ್ಮನಃ ನಿರವಯವಸ್ಯ ಅಸಂಸರ್ಗಿಣಃ ಅದ್ರವ್ಯಾತ್ಮಕಸ್ಯ ದೇಹೇನ ಸಂಯೋಗೋ ವಾ ಸಮವಾಯೋ ವಾ ಯುಜ್ಯತೆ. ಎಷ್ಟು ಚೆನ್ನಾಗಿದೆ ವಾಕ್ಯ. ಆತ್ಮನಿಗೂ ದೇಹಕ್ಕೂ ತಾದಾತ್ಮ್ಯ ಸಂಬಂಧವಿಲ್ಲ. ಆತ್ಮನಿಗೂ ದೇಹಕ್ಕೂ ಸಂಯೋಗ ಸಂಬಂಧವೂ ಇಲ್ಲ. ಆತ್ಮನಿಗೂ ಶರೀರಕ್ಕೂ ಸಮವಾಯ ಸಂಬಂಧವೂ ಹೊಂದುವುದಿಲ್ಲ. ಏಕೆಂದರೆ ಆತ್ಮನು ನಿರವಯವ, ಆತ್ಮನು ಅಸಂಸರ್ಗಿ, ಆತ್ಮನು ಅದ್ರವ್ಯ. ದ್ರವ್ಯವಲ್ಲದಿರುವ ಆತ್ಮನಿಗೆ, ಅವಯವಗಳೇ ಇಲ್ಲದೆ ಇರುವಂತಹ ಆತ್ಮನಿಗೆ, ಅಸಂಸರ್ಗಿಯಾಗಿರುವಂತಹ ಆತ್ಮನಿಗೆ ಯಾವುದರ ಸಂಬಂಧವೂ ಇಲ್ಲ. ನಚ ಅನ್ಯ ಸಂಬಂಧ ಕಲ್ಪನೀಯ ಸಮಸ್ತೆ. ಲೋಕದಲ್ಲಿ ಸಂಬಂಧ ಅಂತ ಹೇಳುವಾಗ ಮೂರು: ತಾದಾತ್ಮ್ಯ ಸಂಬಂಧ, ಸಂಯೋಗ ಸಂಬಂಧ, ಸಮವಾಯ ಸಂಬಂಧ. ಈ ಮೂರು ಸಂಬಂಧವನ್ನು ಬಿಟ್ಟು ನಾಲ್ಕನೇ ಸಂಬಂಧ ಎನ್ನುವಂತಹದ್ದಿದೆ. ಅನ್ಯ ಸಂಬಂಧ ಚತುರ್ಥ ಸಂಬಂಧ ನಾಸ್ತ್ಯೇವ. ಚಿನ್ಮಾತ್ರಸ್ಯ ಸ್ವಯಂ ಸಿದ್ಧ ಪರಮಾರ್ಥ ಸದ್ರೂಪಸ್ಯ ತದ್ವಿರುದ್ಧ ಸ್ವಭಾವೇನ ದೇಹೇನ ಕಸ್ಯಚಿದಪಿ ಸಂಬಂಧಸ್ಯ ಕಲ್ಪಯಿತುಂ ಅಶಕ್ಯತ್ವಾತ್. ಬ್ಯೂಟಿಫುಲ್ ಸೆಂಟೆನ್ಸ್. ಆತ್ಮನು ಚಿನ್ಮಾತ್ರ ಸ್ವರೂಪ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಚೈತನ್ಯಮಾತ್ರ ಸ್ವರೂಪನಾಗಿದ್ದಾನೆ. ಆತ್ಮ ಸ್ವಯಂ ಸಿದ್ಧನಾಗಿದ್ದಾನೆ. ಯಾರ ಹಂಗಿನಿಂದಲೂ ಸಿದ್ಧವಾಗಿ ಬೇಕಾಗಿಲ್ಲ. ಪರಮಾತ್ಮನ ಹಂಗಿನಿಂದ ಎಲ್ಲವೂ ಸಿದ್ಧವಾಗಿ, ಅವನಾದರೂ ಸ್ವತಂತ್ರನಾಗಿ ಸ್ವಯಂ ಸಿದ್ಧನಾಗಿ ಪರಮಾರ್ಥ ಸದ್ರೂಪ, ಪರಮಾರ್ಥ ನಿಜವಾಗಿರುವ ಸದ್ರೂಪನಾಗಿದೆ. ಆತ್ಮನೊಬ್ಬನೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯವಾಗಿರುವ ಪರಮಾರ್ಥ ತತ್ವ. ಇಂಥ ಆತ್ಮನಿಗೆ, ಆತ್ಮನು ಸ್ವಯಂ ಸಿದ್ಧ, ಆತ್ಮನು ಪರಮಾರ್ಥ ಸದ್ರೂಪ. ಇಂಥ ಆತ್ಮನಿಗೆ ದೇಹೇನ, ದೇಹದ ಜೊತೆಯಲ್ಲಿ, ಎಂಥ ದೇಹ? ತದ್ವಿರುದ್ಧ ಸ್ವಭಾವೇನ. ದೇಹ ಪ್ರಮಾಣ ಸಿದ್ಧ, ದೇಹ ಅವಿದ್ಯಾಕಲ್ಪಿತ, ದೇಹ ಅಚೇತನ, ದೇಹ ಅನಾತ್ಮಭೂತ. ಇಂಥ ದೇಹದ ಜೊತೆಯಲ್ಲಿ ಕಸ್ಯಚಿದಪಿ ಸಂಬಂಧಸ್ಯ, ಯಾವ ರೀತಿಯ ಸಂಬಂಧವೂ ಕೂಡ ಕಲ್ಪಯಿತು ಅಶಕ್ಯತ್ವಾತಿ, ಕಲ್ಪನೆ ಮಾಡುವುದಕ್ಕೂ ಸಾಧ್ಯ. ಆತ್ಮನಿಗೂ ದೇಹಕ್ಕೂ ಯಾವ ರೀತಿಯ ಸಂಬಂಧವನ್ನ ಕಲ್ಪನೆ ಮಾಡೋಣ ಅಂದ್ರೆ, ಯಾವ ರೀತಿ ಕಲ್ಪನೆ ಮಾಡುವುದಕ್ಕೂ ಸಂಬಂಧವೇ ಹೊಂದುವುದಿಲ್ಲ. ಅಬ್ಬಾ ನೋಡಿ ವಾಕ್ಯ ಬದ್ಧಿ. ಚಿನ್ಮಾತ್ರಸ್ಯ ಸ್ವಯಂ ಸಿದ್ಧ ಪರಮಾರ್ಥ ಸದ್ರೂಪಸ್ಯ ಆತ್ಮನಃ ತದ್ವಿರುದ್ಧ ಸ್ವಭಾವೇನ ಪ್ರಮಾಣ ಸಿದ್ಧೇನ ಅವಿದ್ಯಾಕಲ್ಪಿತೇನ ಜಡೇನ ದೇಹೇನ ಕಸ್ಯಚಿತ್ ಸಂಬಂಧಸ್ಯ ಕಲ್ಪಯಿತುಂ ಅಶಕ್ಯತ್ವಾದಿ. ಬಾಯಲ್ಲಿ ಹೇಳುದು ಬೇರೆ, ಅದನ್ನು ಸಿದ್ಧ ಮಾಡುವರೆ. ಸಿದ್ಧ ಮಾಡಿ ಆತ್ಮನಿಗೆ ದೇಹದ ಸಂಬಂಧ ಹೇಗೆ? ಸಾಧ್ಯವೇ ಇಲ್ಲ. ಆತ್ಮನೂ ಕೂಡ ಸಾವಯವ ದ್ರವ್ಯವಾಗಿದ್ದರೆ ಆತ್ಮನು ಸಾವಯವ, ದೇಹವು ಸಾವಯವ ಅಂತ ಹೇಳಿ ಎರಡಕ್ಕೂ ಸಂಬಂಧವಾಗಬಹುದಾಗಿತ್ತು. ನಿರಾಕರಿಷ್ಯತೆ ಚ ಭಾಷ್ಯೆ ಸಮನ್ವಯಾಧಿಕರಣೆ ಧರ್ಮಾಧರ್ಮ ನಿಮಿತ್ತ ಸ್ವಸ್ವಾಮಿ ಭಾವ ಸಂಬಂಧ. ಎಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ. ಏನ್ ತಮಾಷೆ ಮಾತೆ. ಹೀಗೆ ಬರೀಬೇಕಾದ್ರೆ
ಆಳವಾದ ವಿಚಾರ ಮಾಡಿರ್ಬೇಕು. ನಿರಾಕರಿಷ್ಯತೆ ಚ ಭಾಷ್ಯೆ ಸಮನ್ವಯಾಧಿಕರಣೆ ತತ್ವ ಸಮನ್ವಯಾತ್ ಸೂತ್ರ. 4ನೇ ಸೂತ್ರ, 1ನೇ ಅಧ್ಯಾಯ, 1ನೇ ಪಾದ, 4ನೇ ಸೂತ್ರ. ಆ ಸೂತ್ರಕ್ಕೆ ಭಾಷ್ಯವನ್ನ ಬರೆಯುವಾಗ ಆ ಭಾಷ್ಯದಲ್ಲಿ ಆತ್ಮನಿಗೂ ಧರ್ಮಗಳಿಗೂ ಸಂಬಂಧವಿಲ್ಲ, ಆತ್ಮನಿಗೂ ದೇಹಕ್ಕೂ ಸ್ವಸ್ವಾಮಿ ಭಾವ ಸಂಬಂಧವಿಲ್ಲ. ಈ ಸಂಬಂಧವನ್ನ ನಿರಾಕರಿಷ್ಯತೆ, ನಿರಾಕರಣೆ ಮಾಡುತ್ತಾರೆ ಕರ್ಮಣಿ ಪ್ರಯೋಗದಲ್ಲಿ. ಭಗವತ ಭಾಷ್ಯಕಾರೇಣ ಶಂಕರೇಣ ಸ್ವಸ್ವಾಮಿ ಭಾವ ಸಂಬಂಧ ನಿರಾಕರಿಷ್ಯತೆ ಕರ್ಮಣಿ ಪ್ರಯೋಗ. ಭಗವಾನ್ ಭಾಷ್ಯಕಾರ ಶಂಕರ ಸ್ವಸ್ವಾಮಿ ಭಾವ ಸಂಬಂಧಂ ನಿರಾಕರಿಷ್ಯತಿ. ಇದು ಭವಿಷ್ಯತ್ ಕಾಲದ ರೂಪ. ಯಾಕೆ ಭವಿಷ್ಯತ್ ಕಾಲ? ಇದು ಅಧ್ಯಾಸ ಭಾಷ್ಯ. ಇನ್ನು ನಾವು ಫಸ್ಟ್ ಸ್ಟೇಜಲ್ಲಿ ಅಧ್ಯಾಸ ಭಾಷ್ಯವಾದ ಮೇಲೆ ಜಿಜ್ಞಾಸಾಧಿಕರಣ ಭಾಷ್ಯ, ಅದಾದ ಮೇಲೆ ಜನ್ಮಾದ್ಯಧಿಕರಣ ಭಾಷ್ಯ, ಅದಾದ ಮೇಲೆ ಶಾಸ್ತ್ರಯೋನಿತ್ವಾಧಿಕರಣ, ಅದು ಆದ ಮೇಲೆ ಸಮನ್ವಯಾಧಿಕರಣ ಮುಂದೆ ಬರುತ್ತದೆ. ಆದ್ದರಿಂದ ಮುಂದಿನ ಸಮನ್ವಯಾಧಿಕರಣ ಭಾಷ್ಯದಲ್ಲಿ ಭಾಷ್ಯಕಾರ ಶಂಕರರು ತುಂಬಾ ವಿಸ್ತಾರವಾದ ಚರ್ಚೆಯನ್ನು ಮಾಡಿ ಆತ್ಮನಿಗೂ ಧರ್ಮಗಳಿಗೂ ಸಂಬಂಧವಿಲ್ಲ, ಆತ್ಮನಿಗೂ ದೇಹಕ್ಕೂ ಸ್ವಸ್ವಾಮಿ ಭಾವ ಸಂಬಂಧವೂ ಇಲ್ಲ ಎನ್ನುವುದನ್ನ ತೋರಿಸ್ಬಿಟ್ಟಿದ್ದಾರೆ. ಹಾಗಾದರೆ ಎಲ್ಲರೂ ಕೂಡ ನಾನ್ ದೇಹ ಅಂತ ಮಾಡ್ಕೊಂಡಿದ್ದಾರಲ್ಲ, ವಿಚಾರ ಮಾಡಿದರೆ ಆತ್ಮನಿಗೂ ದೇಹಕ್ಕೂ ಯಾವ ಯಾವ ರೀತಿಯ ಸಂಬಂಧವೂ ಹೊಂದುವುದಿಲ್ಲ. ಆದರೆ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ನಾನು ಅಂತ ಹೇಳ್ತಾ ಇದ್ದಾರಲ್ಲ. ನಾನು 5 ಅಡಿ ಎತ್ತರಕ್ಕಿದ್ದೇನೆ, ನನ್ಗೆ ಇವಾಗ 68 ವರ್ಷ ವಯಸ್ಸಾಯ್ತು, ನಾನು ಗೃಹಸ್ಥ, ನಾನು ಬೆಳಗಿದ್ದೇನೆ, ನಾನು ಕಪ್ಪಿದ್ದೇನೆ, ನಾನು 48 kg ತೂಕ ಇದ್ದೇನೆ. ಇದೆಲ್ಲವೂ ದೇಹಾಧ್ಯಾಸ. ಹಾಗಾದರೆ ಪ್ರತಿಯೊಬ್ಬರೂ ಕೂಡ ದೇಹವನ್ನ ನಾನು ಅಂತ ಮಾಡ್ಕೊಂಡಿದ್ದಾರಲ್ಲ, ಇದಕ್ಕೆ ಏನು ಕಾರಣ ಅಂತ ಕೇಳಿದರೆ ಅತಃ ಅಧ್ಯಾಸ ಏವ ಸಂಬಂಧ ಇತಿ ಪ್ರಾಪ್ನೋತಿ. ಆದ್ದರಿಂದ ಇದಕ್ಕೆ ಹೆಸರು ಪಾರಿಶೇಷ ನ್ಯಾಯ, ದಿ ಪ್ರೂಫ್ ಆಫ್ ಎಲಿಮಿನೇಷನ್. ಪ್ರಪಂಚದಲ್ಲಿ ಸಂಬಂಧ ಎನ್ನುವಂತಹದ್ದು 5 ರೀತಿಯಾಗಿದೆ. 1 ತಾದಾತ್ಮ್ಯ ಸಂಬಂಧ, 2 ಸಂಯೋಗ ಸಂಬಂಧ, 3 ಸಮವಾಯ ಸಂಬಂಧ, 4 ಧರ್ಮ ಸಂಬಂಧ, 5 ಸ್ವಸ್ವಾಮಿ ಸಂಬಂಧ. ಈ 5 ಸಂಬಂಧಗಳಲ್ಲಿ ಯಾವುದೊಂದು ರೀತಿಯ ಸಂಬಂಧವೂ ಆತ್ಮನಿಗೂ ದೇಹಕ್ಕೂ ಹೊಂದಲು ಸಾಧ್ಯವೇ ಇಲ್ಲ. ಹಾಗಾದರೆ ಎಲ್ಲರೂ ಕೂಡ ನಾನು ಅಂತ ಮಾಡ್ಕೊಂಡಿದ್ದಾರಲ್ಲ ದೇಹವನ್ನ ಅಂದರೆ ಹೌದು, ಇದಕ್ಕೆ ಹೆಸರು ಅಧ್ಯಾಸ ಸಂಬಂಧ, ಅವಿದ್ಯಾ ಸಂಬಂಧ, ಅವಿವೇಕ ಸಂಬಂಧ. ಅವಿವೇಕದಿಂದಲೇ ಅಧ್ಯಾಸದಿಂದಲೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನನ್ನ ದೇಹ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ಸೈಂಟಿಸ್ಟ್ ಆಗಿರಬಹುದು, ವೇದಾಂತಿಯಾಗಿರಬಹುದು, ಪ್ರವಚನ ಪಟುವಾಗಿರಬಹುದು, ಘನ ವಿದ್ವಾಂಸನಾಗಿರಬಹುದು, ಕ್ರಿಕೆಟಿಯರ್ ಅಥವಾ ಮತ್ತೊಬ್ಬ ಮಹಾರಾಜನೇ ಆಗಿರಬಹುದು. ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮಾನವನಿಗೂ ಅಧ್ಯಾಸ ಉಂಟು. ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ.
ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ. ಎಷ್ಟು ಚೆನ್ನಾಗಿ 8ನೇ ಶತಮಾನದಲ್ಲಿ ಭಗವತ್ಪಾದ ಶಂಕರರು ಅಧ್ಯಾಸ ಭಾಷ್ಯವನ್ನು ಬರೆದಿದ್ದಾರೆ. ಅದರ ತಾತ್ಪರ್ಯವನ್ನ, ಅದರ ಮಹತ್ವವನ್ನ, ಮಹಿಮೆಯನ್ನ, ಆಳವನ್ನ ಅರ್ಥ ಮಾಡಿಕೊಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೆಂಬ ಕನ್ನಡ ಶಂಕರರು ನಮ್ಮಂಥ ಮುಮುಕ್ಷು ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ದೇಹ, ದೇಹವೇ ನಾನು ಅಂತ ಮಾಡ್ಕೊಂಡಿದ್ದೇವಲ್ಲ, ಇದಕ್ಕೆ ಹೆಸರು ಅಧ್ಯಾಸ. ಅವಿವೇಕದಿಂದ ಮಾಡ್ಕೊಂಡಿದ್ದೇವೆ ಅಂತ ತೀರ್ಮಾನ. ಅತಃ ಅಧ್ಯಾಸ ಏವ ಆತ್ಮಾನಾತ್ಮನೋ ಸಂಬಂಧ ಇತಿ ಪ್ರಾಪ್ನೋತಿ ತದಿದ ಮುಕ್ತಂ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರರು ಹೀಗೆ ಬರೆದಿದ್ದಾರೆ. ನಚ ಅನಧ್ಯಸ್ಥ ಆತ್ಮಭಾವೇನ ದೇಹೇನ ಕಶ್ಚಿದ್ ವ್ಯಾಪ್ರಿಯತೆ ಇತಿ. ಏನ್ ಚೆನ್ನಾಗಿ ಬರೀತಾ ಇದ್ದಾರೆ ಗುರುಗಳು. ನಾನೇನು ಬರೆದಿದ್ದೇನೆಯೋ ಸುಗಮ ವ್ಯಾಖ್ಯಾನದಲ್ಲಿ ಅದನ್ನ ನೀನ್ ಅರ್ಥ ಮಾಡಿಕೊಂಡು ನಾ ಪಾಠ ಮಾಡಿರುವಂತೆ ನೀ ತಿಳಿಸಪ್ಪ ಮಗು ಸಾಕು ಅಂತ ಇದ್ದಾರೆ. ಇದನ್ನೇ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಧ್ಯಾಸ ಭಾಷ್ಯದಲ್ಲಿ ಬರೀತಾರೆ. ನಚ ಅನಧ್ಯಸ್ಥ ಆತ್ಮಭಾವೇನ ದೇಹೇನ ಕಶ್ಚಿದ್ ವ್ಯಾಪ್ರಿಯತೆ ಇದೆ. ಇದು ಬಹಳ ಗಂಭೀರವಾದ ವಿಷಯ. ಸುಮ್ಮನೆ ತಾಳ ಹಾಕೊಂಡು ಭಜನೆ ಮಾಡುವುದಲ್ಲ, ಮಡಿ ಬಿಟ್ಕೊಂಡು ವಿಭೂತಿ ಹಾಕೊಂಡು ಪಂಚೆ ಬಿಟ್ಕೊಂಡು ಪೂಜೆ ಮಾಡುವುದಲ್ಲ. ಅವೆಲ್ಲ LKG ಪಾಠ. ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡಿ ಅಧ್ಯಾಸದ ಮರ್ಮವನ್ನ ತಿಳ್ಕೊಳ್ಬೇಕು ಅಂದ್ರೆ ಹಿ ಮಸ್ಟ್ ಬಿ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್. ಪ್ರಚಂಡನಾಗಿರ್ಬೇಕು. ಅಂಥ ಪ್ರಚಂಡ ದ್ವಯರು, ಒಬ್ಬರು ಶಂಕರಾಚಾರ್ಯರು, ಮತ್ತೊಬ್ಬರು ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರು. ಮುಗಿದೋಗ್ಬಿಡಿ. ಅನಧ್ಯಸ್ಥ ಆತ್ಮಭಾವೇನ, ನಾನು ಎನ್ನುವಂಥ ಅಧ್ಯಾಸವನ್ನ ಮಾಡಿಕೊಳ್ಳದಿರುವ ದೇಹೇನ, ದೇಹದಿಂದ ನ ಕಶ್ಚಿದ್ ಯಾವೊಬ್ಬ ಮನುಷ್ಯನೂ ಕೂಡ ಏನೋ ವ್ಯವಹಾರವನ್ನ ಮಾಡದ. ಇವತ್ತು ಮನುಷ್ಯನು ಏನೇನು ವ್ಯವಹಾರ ಮಾಡ್ತಾ ಇದ್ದಾನೆಯೋ, ಈ ಲೋಕದ ವ್ಯವಹಾರ, ಲೋಕಾಂತರದ ವ್ಯವಹಾರ, ಹಣಕಾಸಿನ ವ್ಯವಹಾರ, ಪೂಜಾ ಜಪಾದಿಗಳ ವ್ಯವಹಾರ, ಎಲ್ಲ ವ್ಯವಹಾರ ಮಾಡುವುದಕ್ಕೂ ದೇಹವನ್ನ ನಾನು ಎಂದು ಮಾಡ್ಕೊಳ್ಳಿ. ದೇಹವನ್ನ ನಾನು ಎಂದು ಮಾಡಿಕೊಳ್ಳದೆ ಹೋದರೆ ಅಧ್ಯಸ್ಥಾತ್ಮ ಭಾವೇನ, ಅನಧ್ಯಸ್ಥಾತ್ಮ ಭಾವೇನ, ಅನಧ್ಯಸ್ಥ ಆತ್ಮಭಾವೇನ ನಾನು ಎಂದು ಶರೀರವನ್ನ ಅಧ್ಯಾಸ ಮಾಡಿಕೊಳ್ಳದೆ ಹೋದರೆ ಅಂಥವನಿಂದ ಯಾವ ವ್ಯಾಪಾರವು ಮಾಡಲ್ಪಡಲಾರದು ಅಂತ ಬರೆದಿದ್ದ ಶಂಕರಾಚಾರ್ಯರು. ಮುಂದಿನ ವಾಕ್ಯ. ಅಥ ಕೋಯ ಮಧ್ಯಸ್ಥಾತ್ಮಭಾವ ಇತಿ. ನೋಡಿ, ಇಲ್ಲಿ ಅನಧ್ಯಸ್ಥಾತ್ಮಭಾವೇನ ಶರೀರದಲ್ಲಿ ನಾನು ಎನ್ನುವ ಆತ್ಮಭಾವವನ್ನ ಅಧ್ಯಾಸ ಮಾಡಿಕೊಳ್ಳದಿರುವಂತಹ ಶರೀರದಿಂದ. ಸರಿ, ಅಧ್ಯಸ್ಥಾತ್ಮ ಭಾವ ಎಂದರೇನು? ಮೊದಲು ಅಧ್ಯಸ್ಥಾತ್ಮ ಭಾವ ಅರ್ಥವಾದರೆ ಆಮೇಲೆ ಅನಧ್ಯಸ್ಥಾತ್ಮ ಭಾವ ಅರ್ಥವಾಗುತ್ತೆ. ಅಥ ಕೋಯಂ, ಇಲ್ಲ, ಕೋಯಂ ಅನಧ್ಯಸ್ಥಾತ್ಮ ಭಾವೋ ನಾಮ. ಅನಧ್ಯಾಸ್ತಾತ್ಮ ಭಾವ ಎಂದಿದ್ದಾರಲ್ಲ, ಅನಸ್ತಾಧ್ಯಾತ್ಮ ಭಾವ, ಆ ಅನಧ್ಯಸ್ಥ ಆತ್ಮಭಾವ. ಈ ಅನಧ್ಯಸ್ಥಾತ್ಮ ಭಾವ ಎಂದರೆ ಏನರ್ಥ? ಅದನ್ನು ಬಿಡಿಸ್ತಾ ಇದ್ದೆ. ಶಾಂಕರ ಭಾಷ್ಯದಲ್ಲಿರುವ, ವಿಶೇಷವಾಗಿ ಅಧ್ಯಾಸ ಭಾಷ್ಯದಲ್ಲಿರುವ
ಒಂದನ್ನು ಒಗಟನ್ನೂ ಕೂಡ ರಟ್ಟು ಮಾಡ್ತಾ ಇದ್ದಾರೆ. ಅಪರ ಶಂಕರರು 20ನೇ ಶತಮಾನದ ಶಂಕರರು, ಕನ್ನಡ ಶಂಕರರು ಆಗಿರುವಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಪುಂಗವರು. ಅನಧ್ಯಸ್ಥಾತ್ಮಭಾವ ಎಂದರೇನು? ಇದರಲ್ಲಿ ಎಷ್ಟು ಶಬ್ದ ನೋಡಿ. ನ ಅಧ್ಯಸ್ಥ ಆತ್ಮ ಭಾವ ಎಷ್ಟಾಯ್ತು? ನ ಅಧ್ಯಸ್ಥ ಆತ್ಮ ಭಾವ 4 ಶಬ್ದಗಳಿವೆ. 4 ಶಬ್ದಗಳು ಸೇರಿಕೊಂಡು ಅನಧ್ಯಸ್ಥಾತ್ಮ ಭಾವ ತೇನ ಅನಧ್ಯಸ್ಥಾತ್ಮ ಭಾವೇನ. ಏನ್ ಹಾಗಂದ್ರೆ ನೋಡಿ, ಚೆನ್ನಾಗಿ ವಿವರಿಸ್ತಾ ಇದ್ದಾರೆ ಗುರು. ನಾವಿದನ್ನು ಕೇಳ್ಬೇಕಲ್ವೇ? ನಿಜವಾಗಿ ನಾವು ತತ್ವ ಜಿಜ್ಞಾಸುಗಳು ಅಂತಾದರೆ, ಆತ್ಮವಂಚನೆ ಮಾಡಿಕೊಳ್ತಾ ಇಲ್ಲ ಅಂತಾದರೆ ಇಂತಹ ಭಾಷ್ಯ ಭಾಗವನ್ನು ಓದ್ಬೇಕ್ರಿ. ಉಪನಿಷತ್ತುಗಳ ರಹಸ್ಯಾರ್ಥವನ್ನ, ತಾತ್ಪರ್ಯವನ್ನ ನಾ ತಿಳ್ಕೊಂಡೆ. ಹಾಗೆ ತಿಳ್ಕೊಳ್ಳೋದು ಉಪದೇಶ ಶ್ರವಣದ ಮುಖಾಂತರ. ಉಪದೇಶ ಮಾಡೋರು ಯಾರು? ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು. ಅದನ್ನ ವಿವರಿಸುತ್ತಿರುವಂಥವರು ಯಾರು? ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅನಧ್ಯಸ್ಥಾತ್ಮ ಭಾವವೆಂದರೇನು? ಪ್ರಶ್ನೆ. ಆತ್ಮನೋ ಭಾವ ಆತ್ಮಭಾವ, ನಾನು ಎನ್ನುವ ತಿಳುವಳಿಕೆ, ಅದಕ್ಕೆ ಹೆಸರು ಆತ್ಮಭಾವ. ಆತ್ಮತ್ವಂ ಇತಿ ಯಾವತ್ ಆತ್ಮನೋ ಭಾವ ಆತ್ಮತ್ವಂ, ಆತ್ಮನಾಗಿರುವಿಕೆ ಅಂತರ್ಥ. ಅಧ್ಯಸ್ಥ ಆತ್ಮಭಾವ ಯಸ್ಮಿನ್ ದೇಹೇ ಸಹ ದೇಹ ಅಧ್ಯಸ್ಥಾತ್ಮಭಾವ. ಪದವಾಕ್ಯ ಪ್ರಮಾಣಗಳನ್ನ ಅನುಸರಿಸಿ ಅಧ್ಯಾಸ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದನ್ನ ನೋಡಿದಾಗ ಅಧ್ಯಾಸ ಭಾಷ್ಯದ ಆಳ, ಅಧ್ಯಾಸ ಭಾಷ್ಯದ ಮರ್ಮ, ಅಧ್ಯಾಸ ಭಾಷ್ಯದ ತಾತ್ಪರ್ಯ, ಅಧ್ಯಾಸ ಭಾಷ್ಯದ ಸ್ಥಾನಮಾನ ಎಲ್ಲವೂ ಅರ್ಥವಾಗುತ್ತೆ. ಅಧ್ಯಾಸ ಭಾಷ್ಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಉಳಿದ ಯಾವ ವ್ಯಾಖ್ಯಾನಗಳಿಂದ ಏನೂ ಪ್ರಯೋಜನವಿಲ್ಲ. ಅಧ್ಯಸ್ಥ ಆತ್ಮಭಾವ ಯಸ್ಮಿನ್ ದೇಹೆ, ಯಾವ ದೇಹದಲ್ಲಿ ನಮಗೆ ಆತ್ಮಭಾವವು ಅಧ್ಯಸ್ಥವಾಗಿದೆಯೋ, ದೇಹದಲ್ಲಿ ನಾನು ಎನ್ನುವಂತ ನಿಶ್ಚಯ ಜ್ಞಾನ ಉಂಟಾಗಿದೆಯೋ, ಅಂಥ ದೇಹಕ್ಕೆ ಹೆಸರಾಗಿದ್ದು ಅಧ್ಯಸ್ಥಾತ್ಮಭಾವ. ಅಧ್ಯಸ್ಥ ಆತ್ಮಭಾವ ಯಸ್ಮಿನ್, ಇದು ಸಪ್ತಮಿ ಬಹುವ್ರೀಹಿ. ಯಾವ ದೇಹದಲ್ಲಿ ನಮಗೆ ಎಲ್ಲರಿಗೂ ಕೂಡ ನಾನು ನಾನು ಎನ್ನುವ ಆತ್ಮಭಾವ ಗಟ್ಟಿಯಾಗಿದೆಯೋ ಅಂತ ದೇಹಕ್ಕೆ ಹೆಸರಾಯಿತು ಅಧ್ಯಸ್ಥಾತ್ಮಭಾವೋ ದೇಹ. ಅಪಿ ಚ ಆತ್ಮನಿಭಾವ ಆತ್ಮಭಾವ, ಮೇಲ್ಗಡೆಯಲ್ಲಿ ಆತ್ಮನೋ ಭಾವ ಅಂತಂದ್ರು. ಮತ್ತೆ ಹೇಳ್ತಾ ಇದ್ದಾರೆ ಆತ್ಮನಿ, ಆತ್ಮನಲ್ಲಿ ಭಾವ ಇರುವಿಕೆ ಆತ್ಮಭಾವ. ಅಧ್ಯಸ್ಥ ಆತ್ಮಭಾವ ಯಸ್ಯ ದೇಹಸ್ಯ ಸ್ವಯಂ ದೇಹ ಅಧ್ಯಸ್ಥಾತ್ಮಭಾವ. ಎಷ್ಟು ಚೆನ್ನಾಗಿ ಒಂದೊಂದೇ ಶಬ್ದವನ್ನ ತೆಗೆದುಕೊಂಡು ವಿಸ್ತಾರ ಬರೀತಾ ಇದ್ದಾರೆ. ಈ ಶರೀರದಲ್ಲಿ ನಾನು ಎನ್ನುವಂಥ ಬುದ್ಧಿ ಇದ್ದರೆ ಆ ಶರೀರಕ್ಕೆ ಹೆಸರು ಅಧ್ಯಸ್ಥಾತ್ಮಭಾವ ಎಂದು. ಆತ್ಮಾಶ್ರಿತತ್ವೇನ ಸಮಾರೋಪಿತ ಸತ್ವ ಇತಿ ಯಾವತಿ. ಬ್ಯೂಟಿಫುಲ್ ಸೆಂಟೆನ್ಸ್. ಆತ್ಮಾಶ್ರಿತತ್ವೇನ ಸಮಾರೋಪಿತ ಸತ್ವ ಇತಿ ಯಾವತ್. ಇತಿ ಯಾವತ್ ಅಂದ್ರೆ ಹೀಗೆಂದು ತಾತ್ಪರ್ಯ. ಇದೆಲ್ಲ ಇಡಿಯೋಮೆಟಿಕ್ ಯೂಸೇಜ್. ಪತಂಜಲಿ ಮಹರ್ಷಿಗಳು
ಪಾಣಿನಿ ಮಹರ್ಷಿಗಳ ಅಷ್ಟಾಧ್ಯಾಯಿ ಸೂತ್ರಗಳಿಗೆ ಬರೆದಿರುವಂತ ಮಹಾಭಾಷ್ಯದ ಶೈಲಿಯಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವಿದೆ, ಅಧ್ಯಾಸ ಭಾಷ್ಯವೂ ಇದೆ. ಅಂತ ಶಾಂಕರ ಅಧ್ಯಾಸ ಭಾಷ್ಯವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಹಾಭಾಷ್ಯದ ಶೈಲಿಯಲ್ಲೇ ಬರೀತಾರೆ. ಇತಿ ಯಾವತ್ ಹೀಗೆಂದು ತಾತ್ಪರ್ಯ. ಆತ್ಮಾಶ್ರಿತತ್ವೇನ ಆತ್ಮನನ್ನ ಆಶ್ರಯ ಮಾಡಿಕೊಂಡಿದೆ ಅಂತಂದ್ರೆ ಆತ್ಮನನ್ನ ಅಧ್ಯಾಸದಿಂದ ಆಶ್ರಯ ಮಾಡಿಕೊಂಡು ಸಮಾರೋಪಿತ ಸತ್ವ ಆರೋಪಿಸಲ್ಪಟ್ಟಂತ ಇರುವಿಕೆ ಉಳ್ಳದ್ದಾಗಿದೆ. ದೇಹ ಅವಿದ್ಯಾ ಕಲ್ಪಿತವಾದದ್ದು, ದೇಹಕ್ಕೆ ಸ್ವತಂತ್ರವಾದ ಅಸ್ತಿತ್ವವೇ ಇಲ್ಲ. ದೇಹ ಅಂತ ಹೇಳ್ತಾ ಇದೀವಲ್ಲ ಅಂದ್ರೆ ಸಮಾರೋಪಿತ ಸತ್ವ, ಸಣ್ಣ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸತ್ವ ಎನ್ನುವುದಕ್ಕೆ ತಾವತ್ತು ವಾವತ್ತಿರ್ಬೇಕು. ಸತಃ ಭಾವ ಸತ್ವಂ ಸಮಾರೋಪಿತಂ ಸತ್ವಂ ಯಸ್ಯ ಸಹ ಸಮಾರೋಪಿತ ಸತ್ವ. ರಾಮ ರಾಮ. ಆತ್ಮನನ್ನ ಆಶ್ರಯ ಮಾಡಿಕೊಂಡಿರುವುದರಿಂದ ಆರೋಪಿಸಲ್ಪಟ್ಟಂತ ಇರುವಿಕೆಯುಳ್ಳದ್ದಾಗಿದೆ. ಅಂದರೆ ನೀವು ಆತ್ಮನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಶರೀರವೂ ಇಲ್ಲ, ಅಧ್ಯಾಸವೂ ಇಲ್ಲ, ಶರೀರಕ್ಕೆ ಅಸ್ತಿತ್ವವೇ ಇಲ್ಲ. ಉದಾಹರಣೆ ಕೊಡೋಣ. ರಜ್ಜು ಸರ್ಪ. ರಜ್ಜು ಸರ್ಪಕ್ಕೆ ಅಸ್ತಿತ್ವ ಬಂದದ್ದು ಯಾರಿಂದ? ಮಬ್ಬುಗತ್ತಲೆಯಲ್ಲಿರುವ ಕಣ್ಣಿನ ದೋಷದಿಂದ. ಕಣ್ಣಿನ ದೋಷವಿರುವುದರಿಂದ ರಜ್ಜು ಸರ್ಪಕ್ಕೆ ಅಸ್ತಿತ್ವ ಬಂದಿದೆ. ಕಣ್ಣಿನ ದೋಷ ಹೋಯ್ತು, ಮಬ್ಬುಗತ್ತಲೆ ಹೋಯ್ತು, ಬೆಳಕು ಬಂತು ಅಂದಾಗ ಬೆಳಕಿನ ನೋಡಿದಾಗ ರಜ್ಜು ಸರ್ಪ ಇಲ್ಲ. ಹೌದಾ? ಅದೇ ರೀತಿಯಲ್ಲಿ ಈ ದೇಹಕ್ಕೆ ಅಸ್ತಿತ್ವವೇ ಇಲ್ಲ ಅನ್ಬಿಟ್ಟು ಗುರು. ದೇಹ ಅಂತ ತೋರ್ತಾ ಇದೆಯಲ್ಲ, ಅವಿದ್ಯಾ ದೃಷ್ಟಿಯಿಂದ ತೋರ್ತಾ ಇದೆ. ಏನು ಉದಾಹರಣೆ ಕೊಡೋಣ ಇದಕ್ಕೆ? ಅಬ್ಬಾ ಅದ್ಭುತ. ಆತ್ಮಾಶ್ರಿತತ್ವೇನ ಆತ್ಮನನ್ನ ಆಶ್ರಯ ಮಾಡಿಕೊಂಡಿದೆ. ಆತ್ಮ ಆಶ್ರಯ, ದೇಹ ಆಶ್ರಿತ. ಆತ್ಮನನ್ನ ಆಶ್ರಯ ಮಾಡಿಕೊಂಡು ಆತ್ಮನನ್ನ ನಂಬಿಕೊಂಡು ಈ ಶರೀರವು ಬದುಕಿರುವಂತೆ ತೋರ್ತಾರೆ. ಸಮಾರೋಪಿತ ಸತ್ವ, ಸಮಾರೋಪಿತವಾಗಿರುವ ಅವಿದ್ಯೆಯಿಂದ ಆರೋಪಿಸಲ್ಪಟ್ಟಿರುವಂತ ಇರುವಿಕೆಯುಳ್ಳದ್ದಾಗಿದೆ. ನಿಜವಾಗಿ ವಿಚಾರವನ್ನ ಮಾಡಿ ನೋಡಿದಾಗ ಶರೀರ ಇದೆ. ಬಾಬಾ ಬಾಬಾ ನೋಡಿ, ಇದು ವೇದಾಂತದ ಆತ್ಮಾನಾತ್ಮ ವಿವೇಕ. ಸಾಂಖ್ಯರ ಪ್ರಕೃತಿ ವಿವೇಕವಲ್ಲ. ಈ ವಿಚಾರವನ್ನ ತುಂಬಾ ಸಲ ಹೇಳಿದ್ದಾರೆ ಗುರು. ಸಾಂಖ್ಯರು ಆತ್ಮಾನಾತ್ಮ ವಿವೇಕವನ್ನು ಹೇಳ್ತಾರೆ, ಶಂಕರರು ಆತ್ಮಾನಾತ್ಮ ವಿವೇಕವನ್ನು ಹೇಳ್ತಾರೆ. ಮಗು, ಎರಡಕ್ಕೂ ಬಹಳ ಬಹಳ ವ್ಯತ್ಯಾಸ ಉಂಟು. ಸಾಂಖ್ಯರು ಪಕ್ಕಾ ದ್ವೈತಿಗಳು. ಸಾಂಖ್ಯರಿಗೆ ಪ್ರಕೃತಿಯೂ ಸತ್ಯ, ಪುರುಷನೂ ಸತ್ಯ, ಆತ್ಮನೂ ಸತ್ಯ, ಅನಾತ್ಮವೂ ಸತ್ಯ. ಅವರ ದ್ವೈತವಾದಿಗಳು. ಪುರುಷನು ತನ್ನನ್ನ ಪ್ರಕೃತಿ ಎಂದು ಮಾಡಿಕೊಂಡಿರುವುದೇ ಅವಿವೇಕ. ಅದರಿಂದ ಬಂದ ನಾನ್ ಪ್ರಕೃತಿ ಅಲ್ಲ, ನಾನ್ ಕರ್ತೃವಲ್ಲ, ನಾ ಶರೀರವಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಮೋಕ್ಷ ಅಂತಾರೆ. ವೇದಾಂತಿ ಹೇಳ್ತಾ ಇದ್ದಾರೆ ಆತ್ಮಾನಾತ್ಮ ವಿವೇಕ ಎನ್ನುವಾಗ ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮ ಎನ್ನುವ ವಸ್ತು ಇಲ್ಲ. ಅನಾತ್ಮ ದೇಹ, ಅನಾತ್ಮ ಶರೀರಂ. ಆತ್ಮನನ್ನೇ ಅವಿವೇಕದಿಂದ ಜನಗಳು ದೇಹ ಎಂದು ಮಾಡಿಕೊಂಡು ಆ ದೇಹವನ್ನ ನಾನು ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾರೆ.
ಮುಮುಕ್ಷುಗಳು ಆತ್ಮಾನಾತ್ಮ ವಿವೇಕವನ್ನ ಮಾಡಿಕೊಂಡಾಗ ಅವ್ರಿಗೆ ಅರ್ಥವಾಗುತ್ತೆ ಆತ್ಮೈವ ಏಕಃ ಸತ್ಯ, ಆತ್ಮನೊಬ್ಬನೇ ಸತ್ಯ, ದೇಹ ಇಲ್ವೇ ಇಲ್ಲ. ದೇಹ ಇಲ್ವೇ ಇಲ್ಲ ಅಂತ ಅರ್ಥವಾದ್ಮೇಲೆ ಅಧ್ಯಾಸವಿಲ್ವಂತ. ಇದು ಬಹಳ ಸೂಕ್ಷ್ಮ ವಿಷಯ, ಯಾರಿಗೂ ಗೊತ್ತಿಲ್ಲ. ಆತ್ಮಾಶ್ರಿತತ್ವೇನ, ಆತ್ಮನನ್ನ ಆಶ್ರಯ ಮಾಡಿಕೊಂಡು ಆಶ್ರಿತವಾಗಿರುವುದರಿಂದ ಸಮಾರೋಪಿತ ಸತ್ವ, ಸತ್ವವೇ ಇಲ್ಲ, ಇರುವಿಕೆಯೇ ಇಲ್ಲ. ಅದಕ್ಕೆ ಸಮಾರೋಪಿತ ಸತ್ವ, ಅವಿದ್ಯೆಯಿಂದ ಆರೋಪಿಸಲ್ಪಟ್ಟಂತ ಇರುವಿಕೆ ಉಳ್ಳದ್ದಾಗಿದೆ ಇತಿ ಎಂದು ಯಾವ ತಾತ್ಪರ್ಯ. ಅಧ್ಯಸ್ಥಾತ್ಮಭಾವ ನ ಭವತಿ ಇತಿ ಅನಧ್ಯಸ್ಥಾತ್ಮಭಾವ. ಏನ್ ಚೆನ್ನಾಗಿ ಬರೀತಾರೆ. ಗುರುಗಳಿಗೆ ಬೇಜಾರಿಲ್ಲ, ಪಾಠ ಮಾಡುವಾಗ ಬೇಜಾರಿಲ್ಲ, ಪುಸ್ತಕ ಬರೆಯುವಾಗ ಬೇಜಾರಿಲ್ಲ. ಇಡೀ ತಮ್ಮ ಜೀವನದಲ್ಲಿ ನವನವೋಲ್ಲಾಸ ಯಾವಾಗಲೂ ಕೊಡಿ. ಆರೋಗ್ಯವಿಲ್ಲ, ಜ್ವರ ಬಂದಿದೆ, ಆಹಾರ ತೋರ್ತಾ ಇಲ್ಲ, ಮಲಿಕೊಂಡಿದ್ದಾರೆ. ನಾನು ಪಾಠ ಬೇಡ, ಪಾಠ ಬಿಟ್ಟುಬಿಟ್ಟೆ, ಪಾಠಕ್ಕೆ ಹೋಗ್ಲಿಲ್ಲ. ಮಗು ಎಲ್ಲಿದೆಯಾ ಅಂದ್ರು. ಹೋದೆ. ಯಾಕೆ ಪಾಠಕ್ಕೆ ಬರ್ಲಿಲ್ಲ? ತಮಗೆ ಜ್ವರ ಬಂದ್ಬಿಟ್ಟಿದೆ, ಆಯಾಸವಾಗ್ತಾ ಇದೆ, ಪಾಠ ಬೇಡ ಅಂದೆ. ಜ್ವರದ ಪಾಡಿ ಜ್ವರ, ಪಾಠದ ಪಾಡಿ ಪಾಠ. ನೀವು ಕೂತ್ಕೊ, ನಾ ಮಲಿಕೊಂಡೇ ಪಾಠ ಮಾಡ್ತೀನಿ, ನೀವು ಓದು, ನಾ ಪಾಠ ಮಾಡ್ತೀನಿ. ಇನ್ನು ಅಷ್ಟು ಉತ್ಸಾಹ, ನಿತ್ಯೋತ್ಸಾಹ. ಬಾ ಯಾತ್ರೆ ವೇದಾಂತ ವಾಕ್ಯಾರ್ಥ ವಿಚಾರದಲ್ಲಿ ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತಃ ವಿಶೋಕಮಂತಃ ಕರಣೆ ರಮಂತಃ ಕೌಪೀನವಂತಃ ಖಲು ಭಾಗ್ಯವಂತಃ. ಈ ಶಂಕರಾಚಾರ್ಯರವರ ವಾಕ್ಯಕ್ಕೆ ನಾನು ಕಂಡಂತಹ ಜ್ವಲಂತ ಉದಾಹರಣೆ ಅಂದ್ರೆ ನನ್ನ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಅಧ್ಯಸ್ಥಾತ್ಮಭಾವ ನಭವತಿ. ಯಾವ ಶರೀರಕ್ಕೆ ಅಧ್ಯಸ್ಥಾತ್ಮಭಾವವಿಲ್ಲವೋ ಅಂತ ಶರೀರಕ್ಕೆ ಹೆಸರಾಯಿತು ಅನಧ್ಯಸ್ಥಾತ್ಮಭಾವ ದೇಹ. ನಾನು ಎಂದು ತಿಳಿಯಲ್ಪಡದೇ ಇರುವ, ನಾನು ಎಂದು ಅಧ್ಯಾಸ ಮಾಡಿಕೊಳ್ಳಲ್ಪಡದೇ ಇರುವಂತ ದೇಹಕ್ಕೆ ಹೆಸರಾಯಿತು ಅನಧ್ಯಸ್ಥಾತ್ಮಭಾವ ಎಂದು. ತಾದೃಶೇನ ದೇಹೇನ ನ ಕಶ್ಚಿದ್ ವ್ಯಾಪ್ರಿಯತೆ. ಅಂಥ ದೇಹದಿಂದ, ಎಂಥ ದೇಹದಿಂದ? ಅನಧ್ಯಸ್ಥಾತ್ಮಭಾವವಾದ ದೇಹದಿಂದ. ನಾನು ಶರೀರ ಎಂದು ಅಧ್ಯಾಸ ಮಾಡಿಕೊಳ್ಳಲ್ಪಡದೇ ಇರುವಂತ ಶರೀರದಿಂದ ಯಾವನೊಬ್ಬನೂ ಕೂಡ ಯಾವ ವ್ಯಾಪಾರವನ್ನು ಮಾಡಲಾರ. ಅನಧ್ಯಸ್ಥ ಆತ್ಮಭಾವೇನ ದೇಹೇನ, ನಾನು ಎಂದು ಅಧ್ಯಾಸ ಮಾಡಿಕೊಳ್ಳದೆ ಹೋದರೆ ಅಂಥ ಶರೀರದಿಂದ ಯಾವನೊಬ್ಬನು ಏನು ವ್ಯವಹಾರ ಮಾಡ್ತಾನೆ. ಅಂದ ಮೇಲೆ ಎಲ್ಲ ವ್ಯವಹಾರಗಳು ಕೂಡ ಅಧ್ಯಸ್ಥ ಆತ್ಮಭಾವ ರೂಪವಾದ ದೇಹದಿಂದ ನಿಂತಿದೆ. ತಾದೃಶೇನ ಅನಧ್ಯಸ್ಥ ಆತ್ಮಭಾವೇನ ದೇಹೇನ ನ ಕಶ್ಚಿದ್ ವ್ಯಾಪ್ರಿಯತೆ. ಆಗೋಯ್ತು, ಮುಂದೋಗೋಣ. ನಾಯಮಭಿಪ್ರಾಯ ಅನಧ್ಯಸ್ಥಾತ್ಮಭಾವೋ ಯೋ ದೇಹ ತೇನ ನ ಕಶ್ಚಿದ್ ವ್ಯಾಪ್ರಿಯತೆ ಇತಿ. ಬ್ಯೂಟಿಫುಲ್. ಇಲ್ಲಿ ತಪ್ಪರ್ಥ ಮಾಡ್ಕೋಬಾರ್ದು. ಒಂದು ಅಧ್ಯಸ್ಥಾತ್ಮಭಾವ ದೇಹ, ಮತ್ತೊಂದು ಅನಧ್ಯಸ್ಥಾತ್ಮಭಾವ ದೇಹ ಎಂದು ಎರಡು ಶರೀರಗಳಿವೆ. ನಾನು ಎಂದು ಅಧ್ಯಾಸ ಮಾಡಿಕೊಂಡಿರುವಂತ ಶರೀರ ಒಂದು, ನಾನು ಎಂದು ಅಧ್ಯಾಸ ಮಾಡಿಕೊಳ್ಳದೇ ಇರುವಂತ ಶರೀರ ಮತ್ತೊಂದಿದೆ. ಅಂಥ ಶರೀರದಿಂದ ಯಾವ ವ್ಯಾಪಾರವೂ ಆಗಲಾರದು. ಅಧ್ಯಸ್ಥ ಆತ್ಮಭಾವ ಶರೀರದಿಂದ ವ್ಯಾಪಾರವಾಗುತ್ತೆ ಅಂದ ಅರ್ಥವನ್ನ ಮಾಡಿಕೊಳ್ಳಬೇಡಿ.
ನಾಯಮಭಿಪ್ರಾಯ ಯಾವುದಕ್ಕೆ? ಅನಧ್ಯಸ್ಥಾತ್ಮ ಭಾವೇನ ದೇಹೇನ ಕಶ್ಚಿತ್ ನ ವ್ಯಾಪ್ರಿಯತೆ ಎನ್ನುವಂತಹ ಮಾತಿಗೆ ಹೀಗೆ ಅಭಿಪ್ರಾಯವಲ್ಲ. ಏನಂತ? ಒಂದು ಅನಧ್ಯಸ್ಥಾತ್ಮ ಭಾವವಾಗಿರುವಂತಹ ದೇಹ ಅಂತ ಒಂದಿದೆ, ಅದರಿಂದ ಯಾವ ವ್ಯಾಪಾರವು ಆಗುವುದಿಲ್ಲ ಅಂತ ಅರ್ಥವಲ್ಲ. ಮತ್ತೇನರ್ಥ ಅಂದ್ರೆ ಏನೇ ವ್ಯಾಪಾರವಾಗಬೇಕಾದರೂ ಏನೇ ವ್ಯವಹಾರವಾಗಬೇಕಾದರೂ ಅಲ್ಲಿ ಅಧ್ಯಸ್ಥಾತ್ಮ ದೇಹ ಉಂಟು ಅಂತ ಅರ್ಥ. ಉದಾಹರಣೆ, ಯಾವೊಬ್ಬ ಮನುಷ್ಯನೂ ಕೂಡ ನಾಲಿಗೆ ಇಲ್ಲದೆ ಮಾತನಾಡಲಾರ ಅಂದೆ. ಹಾಗಾದ್ರೆ ನಾಲಿಗೆ ಇಲ್ಲೇ ಇರ್ತಕ್ಕಂಥ ಮನುಷ್ಯ ಬಂತು ಬಿದ್ದಾನೆ, ಅವನು ಮಾತಾಡಕ್ಕಾಗಲ್ಲ ಅಂತ ಅರ್ಥವೇ ಅಲ್ಲ. ಅಲ್ಲಿ ಅರ್ಥಾತ್ಮದೇವೇನು? ನಾಲಿಗೆ ಇದ್ದವನೇ ಮಾತಾಡ್ತಾನೆ ಅಂತ ಅರ್ಥ. ನಾಲಿಗೆ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯ ಅಂತಿದ್ದಾನೆ, ನಾಲಿಗೆಯನ್ನು ಹಾಗರ್ಥ ಮಾಡಬಾರ್ದು. ಹಾಗಿಲ್ಲಿ ಅನಧ್ಯಸ್ಥ ಆತ್ಮಭಾವವಾದಂತ ಯಾವ ದೇಹ ಉಂಟೋ ಆ ದೇಹದಿಂದ ಯಾವ ವ್ಯಾಪಾರವನ್ನು ಮಾಡುವುದು ಸಾಧ್ಯವಿಲ್ಲ ಅಂತ ಅರ್ಥವಲ್ಲ. ಯಾಕೆ ಅಂದ್ರೆ ತಾದೃಶ ದೇಹಸ್ಯೈವ ಅನಭ್ಯುಪಗಮಾತೆ, ಅಂಥ ದೇಹವನ್ನ ಒಪ್ಪಿಕೊಂಡಿಲ್ಲವಾದ್ದರಿಂದ, ಎಂಥ ದೇಹವಂದ್ರೆ ನಾನು ಎಂದು ಅಧ್ಯಾಸ ಮಾಡಿಕೊಳ್ಳಲ್ಪಡದಿರುವ ಶರೀರವೇ ಇಲ್ಲ. ಈ ಪ್ರಪಂಚದಲ್ಲಿ ನಾಲಿಗೆಯಲ್ಲಿ ಇರ್ತಕ್ಕಂಥ ಮನುಷ್ಯನೂ ಇಲ್ಲ. ಮೂಕ ಇರಬಹುದು, ನಾಲಿಗೆ ಇದೆಯೋ ಇಲ್ವಾ? ಯಾವನೊಬ್ಬ ಮನುಷ್ಯನೂ ಕೂಡ ನಾಲಿಗೆ ಇಲ್ಲದೆ ಮಾತನಾಡಲಾರ ಅಂದ್ರೆ ಅಂತ ಮನುಷ್ಯನ ಕರ್ಕೊಂಬನ್ನಿ. ಹಾಗಿಲ್ಲಿ ಅನಧ್ಯಸ್ಥ ಆತ್ಮದೇಹವುಳ್ಳಂತಹ ಶರೀರ ಇಲ್ಲವೇ ಇಲ್ಲ. ತಾದೃಶ ದೇಹ ಸೇವ, ಅಂಥ ದೇಹವನ್ನೇ ಅನಭ್ಯುಪಗಮಾತ್ ನಾವು ಒಪ್ಪಿಕೊಂಡಿಲ್ಲ. ಅಪಿತು ಹಾಗಾದರೆ ನಚ ಅನಧ್ಯಸ್ಥಾತ್ಮ ಭಾವೇನ ದೇಹೇನ ಕಶ್ಚಿತ್ ವ್ಯಾಪ್ರಿಯತೆ ಎನ್ನುವಂತಹ ವಾಕ್ಯಕ್ಕೆ ಹಾಗರ್ಥ ಮಾಡ್ಕೋಬಾರ್ದು. ಅಪಿತು ಏನರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಯದಿ ದೇಹಾಶ್ರಿತ ವ್ಯಾಪಾರೇಣ ವ್ಯಾಪಾರವಾನಾತ್ಮ ಅಂಗೀಕರ್ತವ್ಯ ತರ್ಹಿ ದೇಹೇನ ಅಧ್ಯಸ್ಥಾತ್ಮ ಭಾವೇನೈವ ಭವಿತವ್ಯಮಿತಿ ತಾತ್ಪರ್ಯಂ. ಎಷ್ಟು ಜನ ಇದೆ ಇದು ಪರಮಾದ್ಭುತ. ಶಂಕರಾಚಾರ್ಯರೇನೋ ವಾಕ್ಯ ಬರೆದು ಬಿಟ್ರು. ನಚ ಅನಧ್ಯಸ್ಥಾತ್ಮ ಭಾವೇನ ದೇಹೇನ ಕಶ್ಚಿತ್ ವ್ಯಾಪ್ರಿಯತೆ ಬರೆದ್ಬಿಟ್ರು. ಆ ವಾಕ್ಯದ ಆಳ ತಮಾಷೆ ಹೇಳ್ತಾ ಇದ್ದೆ, ಬೇಜಾರು ಮಾಡ್ಕೋಬೇಡಿ. ಶಂಕರಾಚಾರ್ಯರಿಗೂ ಅರ್ಥವಾಗಿತ್ತೋ ಇಲ್ವೋ ಅನ್ಸುತ್ತೆ. ಕೆಲವು ಸಲ ನಾವು ಮಾತಾಡ್ಬಿಡ್ತೀವಿ, ಸ್ವಲ್ಪ ಅರ್ಥ ಇರುತ್ತೆ, ವಿಚಾರ ಮಾಡ್ತಾ ಹೋದ್ರೆ ತುಂಬಾ ಅರ್ಥ ಇರುತ್ತೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಆಡಿರುವ ಒಂದು ಮಾತು, ನಚ ಅನಧ್ಯಸ್ಥ ಆತ್ಮಭಾವೇನ ಕಶ್ಚಿತ್ ವ್ಯಾಪ್ರಿಯತೆ, ಆ ಒಂದು ವಾಕ್ಯಕ್ಕೆ ಪೂಜ್ಯ ಸದ್ಗುರುಗಳು ಒಂದು ಪುಟ ಬರಿತಾ ಇದ್ದಾರೆ. ಹೀಗೆ ಅರ್ಥ ಮಾಡ್ಕೋಬಾರದು. ಲೋಕದಲ್ಲಿ ಅನಧ್ಯಸ್ಥಾತ್ಮ ಭಾವವಾಗಿರುವಂತ ದೇಹ ಅಂತ ಒಂದಿದೆ, ಅದಿಲ್ಲದೆ ವ್ಯಾಪಾರವಾಗುವಂತಿಲ್ಲ ಎಂದು ಅಕ್ಷರಾರ್ಥವನ್ನ ತೆಗೆದುಕೊಳ್ಳಬೇಡಿ. ಏಕೆಂದರೆ ಅಂತ ದೇಹವೇ ಇಲ್ಲ. ಏನರ್ಥ ಮಾಡ್ಬೇಕಾಗಾದ್ರೆ, ದೇಹಾಶ್ರಿತ ವ್ಯಾಪಾರೇಣ, ದೇಹಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರದಿಂದ ದೇಹ ಮಾತಾಡ್ತಾ ಇದೆ, ದೇಹ ತಿಂತಾ ಇದೆ, ದೇಹ ವಾಕಿಂಗ್ ಮಾಡ್ತಾ ಇದೆ, ದೇಹ ಪುಸ್ತಕ ಬರೀತಾ ಇದೆ, ದೇಹ ಬ್ಯಾಂಕ್ ಹೋಗ್ತಾ ಇದೆ, ದೇಹ ಅಡಿಗೆ ಮಾಡ್ತಾ ಇದೆ, ಎಲ್ಲವೂ ದೇಹ. ದೇಹಾಶ್ರಿತ ವ್ಯಾಪಾರ, ದೇಹವನ್ನ ಆಶ್ರಯ ಮಾಡಿಕೊಂಡು ನಡೆಯುತ್ತಿರುವಂತ ವ್ಯಾಪಾರದಿಂದ ಆತ್ಮ ವ್ಯಾಪಾರವಾನ್, ಆತ್ಮನಿಗೆ ಯಾವ ಯಾವ ವ್ಯಾಪಾರಗಳಿಲ್ಲ. ನಾವು ಆತ್ಮನನ್ನ ವ್ಯಾಪಾರವಾನ್ ಕರಿತೇವೆ. ವ್ಯಾಪಾರ ಯಸ್ಯ ಸಹ
ವ್ಯಾಪಾರವಾನ್. ಉದಾಹರಣೆಗೆ ಅಹಂ ದ್ರಷ್ಟ, ದರ್ಶನ ವ್ಯಾಪಾರಕರ್ತ. ಅಹಂ ಲೇಖಕ, ಲೇಖನ ವ್ಯಾಪಾರಕರ್ತ. ಅಹಂ ಪಾಚಕ, ಪಚನ ವ್ಯಾಪಾರಕರ್ತ. ಅಹಂ ವಕ್ತ, ವಚನ ವ್ಯಾಪಾರಕರ್ತ. ಅಹಂ ಗಂತ, ಗಮನ ವ್ಯಾಪಾರಕರ್ತ. ಆತ್ಮನನ್ನ ನಾವುಗಳು ವ್ಯಾಪಾರವಾನ್ ಅಂತ ಹೇಳ್ತೀವಿ. ವ್ಯಾಪಾರಗಳನ್ನ ಉಳ್ಳವನು ಆತ್ಮ ಅಂತ ಹೇಳುವುದು ದೇಹಾಶ್ರಿತ ವ್ಯಾಪಾರ. ದೇಹವನ್ನ ಆಶ್ರಯ ಮಾಡಿಕೊಂಡಿರುವಂತಹ ವ್ಯಾಪಾರದಿಂದ ಆತ್ಮನನ್ನ ವ್ಯಾಪಾರವಾನ್ ಅಂತ ಕರೆಯುತ್ತಿದ್ದೇವೆ ಎಂದು ಯದಿ ಅಂಗೀಕರ್ತವ್ಯ ಒಪ್ಪಿಕೊಂಡರೆ ಆತ್ಮನು ಸ್ವತಃ ನಿರ್ವ್ಯಾಪಾರ ಸ್ವರೂಪ. ಈ ಪ್ರಪಂಚದಲ್ಲಿ ಜೀವರುಗಳಿಗೆ ಸಾವಿರಾರು ತರ ಪ್ರೊಫೆಷನ್ಸ್ ಎಲ್ಲ ಯಾತದ್ದಿದು ದೇಹದ್ದು. ದೇಹದಲ್ಲಿ ತೋರುತ್ತಿರುವಂತಹ ವ್ಯಾಪಾರದಿಂದ ಆತ್ಮನನ್ನ ವ್ಯಾಪಾರ ಉಳ್ಳವನು ಎಂದು ಹೇಳುತ್ತೇವೆ ಅಂತಾದರೆ ತರ್ಹಿ ಆಗ ದೇಹೇನ ಅಧ್ಯಸ್ಥಾತ್ಮ ಭಾವೇನೈವ ಭವಿತವ್ಯಂ. ನಾನು ನೋಡುತ್ತೇನೆ ಅಂತ ಹೇಳಿದಾಗ ಕಣ್ಣ ನಾನು ಅಂತ ಮಾಡ್ಕೊಂಡಿದ್ದೇನೆ ಅಂತಾಯ್ತು. ನಾನು ಮಲಗಿಕೊಂಡಿದ್ದೇನೆ ಅಂತ ಹೇಳುವಾಗ ದೇಹವನ್ನೇ ನಾನು ಎಂದು ಅಧ್ಯಾಸ ಮಾಡ್ಕೊಂಡಿದ್ದೇನೆ ಅಂತಾಯ್ತು. ಎಷ್ಟು ಜನ ಬರೀತಾರೆ ವಾಕ್ಯ ಓದ್ತೇನೆ, ಅರ್ಥ ಮಾಡ್ಕೊಳ್ಳಿ. ಅಪಿತು ಯದಿ ದೇಹಾಶ್ರಿತ ವ್ಯಾಪಾರೇಣ ವ್ಯಾಪಾರವಾನ್ ಆತ್ಮ ಅಂಗೀಕರ್ತವ್ಯ. ದೇಹಕ್ಕೆ ಸಂಬಂಧಪಟ್ಟಿರುವ ವ್ಯಾಪಾರದಿಂದ ಆತ್ಮನನ್ನ ವ್ಯಾಪಾರ ಉಳ್ಳವನು ಎಂದು ಹೇಳುತ್ತೇವೆ ಅಂತಾದರೆ ತರ್ಹಿ ಆಗ ದೇಹೇನ ಅನಧ್ಯಸ್ಥಾತ್ಮ ಭಾವೇ ಅಧ್ಯಸ್ಥಾತ್ಮ ಭಾವೇನೈವ ಭವಿತವ್ಯಂ. ದೇಹವನ್ನ ನಾನು ಎಂದು ಮಾಡಿಕೊಂಡೇ ವ್ಯವಹಾರ ಮಾಡ್ತೇವೆ ಅಂತ. ನಾನು ಓದುತ್ತೇನೆ, ಓದ್ತಾ ಇರುವಂತಹದ್ದು ನಾಲಿಗೆ. ನಾನು ಓದುತ್ತೇನೆ ಎನ್ನುವಾಗ ನನ್ನ ಮೇಲೆ ಓದುವಿಕೆ ವ್ಯಾಪಾರವನ್ನ ಹಾಕೊಳ್ತಾ ಇದ್ದೇನೆ ಅಂದ್ರೆ ನನ್ನ ನಾಲಿಗೆಯನ್ನ ನಾನು ಮಾಡ್ಕೊಂಡಿದ್ದೇನೆ ಅಂತ. ಕಾಫಿ ಕುಡಿತಾ ಇದ್ದೇನೆ, ತಣ್ಣಗಿದೆ, ನಾಲಿಗೆ ಹೇಳ್ತಾ ಇದೆ. ನಾಲಿಗೆ ಸ್ಪರ್ಶೇಂದ್ರಿಯವೂ ಹೌದು, ರಸನೇಂದ್ರಿಯವೂ ಹೌದು. ಕಾಫಿ ತಣ್ಣಗಿದೆ, ಕಾಫಿ ಸಕ್ಕರೆ ಹಾಕಿದೆ, ನಾಲಿಗೆ ಹೇಳ್ತಾ ಇದೆ. ಈ ನಾಲಿಗೆ ಕಾಫಿ ತಣ್ಣಗಿದೆ, ಸಕ್ಕರೆ ಹಾಕಿದೆ ಅಂತ ಹೇಳ್ತಾ ಇದೆಯಲ್ಲ, ನಾನು ಅನ್ನುವಾಗ ನಾನೇ ನಾಲಿಗೆ ಮಾಡ್ಕೊಂಡಿದ್ದೇನೆ. ಒಟ್ಟಿನಲ್ಲಿ ದೇಹೇನ ಅಧ್ಯಸ್ಥಾತ್ಮ ಭಾವೇನೈವ ಭವಿತಂ. ದೇಹವನ್ನ ನಾನು ಎಂದು ಮಾಡಿಕೊಂಡೇ ಎಲ್ಲಾ ವ್ಯವಹಾರಗಳು ನಡೆಯುತ್ತಿವೆ ಅಂತ. ಆತ್ಮನಲ್ಲಿ ಯಾವ ಯಾವ ವ್ಯವಹಾರಗಳು ಇಲ್ಲ, ಎಲ್ಲವೂ ಕೂಡ ಅಧ್ಯಾಸದ ದರ್ಬಾರ್. ಪುಸ್ತಕ ಬರೆಸಿದೆ, ಅಧ್ಯಾಸದ ದರ್ಬಾರ್ ಅಂತ. ಅನ್ಯಥಾ ಹಾಗಿಲ್ಲದೆ ಹೋದರೆ ತದ್ವ್ಯಾಪಾರೇಣ ಆತ್ಮನಿ ವ್ಯಾಪಾರ ವತ್ವ ಅಸಂಗತೆ ಇತಿ. ದೇಹದ ವ್ಯಾಪಾರದಿಂದ ಆತ್ಮನಲ್ಲಿ ವ್ಯಾಪಾರವುಳ್ಳವನಾಗಿವೆ ಎನ್ನುವಂತಹದ್ದು ಹೊಂದುವುದಿಲ್ಲ. ಆತ್ಮ ನಿರ್ವ್ಯಾಪಾರ, ನಿರ್ವ್ಯಾಪಾರನಾಗಿರುವಂತಹ ಆತ್ಮನಲ್ಲಿ ಎಲ್ಲಾ ವ್ಯವಹಾರಗಳನ್ನು ಕಾಣ್ತಾ ಇದ್ದೇವಲ್ಲ, ಅಧ್ಯಾಸದಿಂದ, ತಪ್ಪು ತಿಳುವಳಿಕೆಯಿಂದ. ಆದ್ದರಿಂದ ಅಧ್ಯಾಸದಿಂದಲೇ ಎಲ್ಲಾ ವ್ಯವಹಾರಗಳು ನಡೀತವೆ. ಅಧ್ಯಾಸವನ್ನ ನೀವು ಆತ್ಮಜ್ಞಾನದ ಬಲದಿಂದ ಬಾಧಿತ ಮಾಡ್ಕೊಂಬಿಡಿ. ಯಾವ ವ್ಯವಹಾರ ನೋಡ್ತಾ ಇದ್ರು ನೋಡ್ತಾ ಇಲ್ಲ, ತಿಂತಾ ಇದ್ರು ತಿಂತಾ ಇಲ್ಲ. ಇದನ್ನೇ ಭಗವಂತ ಹೇಳ್ಬಿಟ್ಟ ಭಗವದ್ಗೀತೆ, ಯಸ್ಯ ನಾಹಂಕೃತೋ ಭಾವಃ ಬುದ್ಧಿರ್ಯಸ್ಯ ನ ಲಿಪ್ಯತೆ. ಆಮೇಲೆ ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನ ನಿಬದ್ಧತೆ. ಏನು ಒಬ್ಬರಿಗೊಬ್ಬರು ಜ್ವರ ಇದ್ದಾರೆ. ಶಂಕರಾಚಾರ್ಯರಿಗಿಂತ ಭಗವಾನ್ ವಾಸುದೇವ ಜ್ವರ ಇದ್ದಾನೆ, ಅವನಿಗಿಂತ ಸಚ್ಚಿದಾನಂದೇಂದ್ರ
ಸರಸ್ವತಿ ಸ್ವಾಮಿ. ಇದು ಮುಮುಕ್ಷು ಜನಗಳ ಪರಮ ಪವಿತ್ರವಾಗಿರುವಂತಹ ಗ್ರಂಥ. ಯಾವುದು? ಸುಗಮ ಗ್ರಂಥ. ಇಂತಹ ಸುಗಮ ಗ್ರಂಥವನ್ನ ಬರೆದು ಮುಮುಕ್ಷು ಪ್ರಪಂಚಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನ ಕೊಟ್ಟಿರುವ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳಿಗೆ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳು. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮಿ ಹೃದಯೇ ಪರಮಶಿವ. ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕೆಡದಿರಿ ಬರಿದೆ ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತಾ ಕುಶಲಾನುಶಿಷ್ಟಃ ಎಂಬುದು ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನಿಗೆ ಮಾಡಿದ ಉಪದೇಶ. ಭಗವಂತನು ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಕೊಟ್ಟು ಈ ಭೂಮಿಗೆ ಕಳುಹಿಸಿರುವುದು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನು ಆಲೋಚಿಸಲಿ, ತನ್ನನ್ನು ತಾನು ತಿಳಿಯಲಿ ಎಂದು. ವೇದಾಂತ ಶ್ರವಣದಿಂದಲೇ ಅಜ್ಞಾನ ತೊಲಗಬೇಕು. ಸದ್ಗುರು ದೊರಕುವುದೇ ಕಷ್ಟ. ದೊರಕಿದರೂ ಅಂತಃಕರಣ ಶುದ್ಧಿ ಇರದೆ ಅರ್ಥವಾಗುವುದು ಕಷ್ಟ. ಆದರೆ ಯಾರು ಶ್ರವಣ ಮಾಡಿಸುತ್ತಾರೆಯೋ, ಶ್ರವಣ ಮಾಡುತ್ತಾರೆಯೋ, ಅನನ್ಯವಾಗಿ ಅನುಭವದಲ್ಲಿ ತಿಳಿಯುತ್ತಾರೆಯೋ ಅವರೇ ಕುಶಲಿಗಳು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳೇ ಆತ್ಮಜ್ಞಾನಕ್ಕೆ ನೇರ ಸಾಧನ. ಕೆಡದಿರಿ ಬರಿದೆ. ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ. ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ. ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತಿಹ. ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತಿಹ. ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ. ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ. ತರುವ ವಿಚಾರಕ್ಕೆ ಮನಗೊಡದೆ. ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ. ಜಗವಿದು ಕನಸಿನ ಬಗೆಯೇನದಿಲ್ಲಿಯ ಸೊಗವನೆ ನೆಚ್ಚುತ ಬಿಗುವಡೆವ.
ಜಗವಿದು ಕನಸಿನ ಬಗೆಯೇನದಿಲ್ಲಿಯ ಸೊಗವನೆ ನೆಚ್ಚುತ ಬಿಗುವಡೆವ ಮುಗುಧತೆ ಎಡಗುವ ಸೊಗಸಿನ ಸುರೆಯ ಮಿಗಿಲಿಹ ಬೋಧವ ಬರಗೊಡದೆ ಮುಗುಧತೆ ಎಡಗುವ ಸೊಗಸಿನ ಸುರೆಯ ಮುಗಿಲಿಹ ಬೋಧವ ಬರಗೊಡದೆ ಮಿಗಿಲಿಹ ಬೋಧವ ಬರಗೊಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ ಕಾರಣ ವಿದ್ಯೆಯ ಮೀರಿದ ಶಂಕರ ಚಾರು ಚರಣದೆಡೆ ಪೊಡೆ ಮಾಡದೆ ಕಾರಣ ವಿದ್ಯೆಯ ಮೀರಿದ ಶಂಕರ ಚಾರು ಚರಣದೆಡೆ ಪೊಡೆ ಮಾಡದೆ ಚಾರು ಚರಣದೆಡೆ ಪೊಡೆ ಮಾಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ